ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ವಿಜೇಂದ್ರ ಟೀಮ್ ಭೇಟಿಯನ್ನ ಕೊಟ್ಟಿದೆ. ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಯ ತಂಡ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ಕಟ್ಟಿ ತುಂಗಾವ್ ಗ್ರಾಮದಲ್ಲಿರುವ ಸಚಿನ್ ಪಾಂಚಾಳಿ ಅವರ ಮನೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. BSYಗೆ ಅಂದರೆ BYವಿಗೆ ವಿಜೇಂದ್ರಗೆ ಬೀದರ್ ಕಲಬುರಗಿ ಬಿಜೆಪಿ ಶಾಸಕರು ಸಾಥ್ ಕೊಟ್ಟಿದ್ದಾರೆ. BY ವಿಜೇಂದ್ರ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ. BYV ಜೊತೆಗೆ ಬೀದರ್ ಕಲಬುರಗಿಯ ಬಿಜೆಪಿ ಶಾಸಕರು ಕೂಡ ಸಾಂತ್ವನ ಹೇಳಿದ್ದಾರೆ. ನೋಡಿ, ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ವಿಪಕ್ಷ ಸದಸ್ಯ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಇದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬೀದರ್ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಇವರೆಲ್ಲರೂ ಕೂಡ ಸಚಿನ್ ಪಾಂಚಾಳಿಯವರ ಮನೆಗೆ ಹೋಗಿ ಅವರ ಸಹೋದರಿಯರು ಹಾಗೆ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಮಾಡಿದ್ದಾರೆ. ಆ ಮೂಲಕ ಸಚಿನ್ ಪಾಂಚಾಳಿಯವರ ಸಾವಿಗೆ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ಸರ್ಕಾರದ ಮುಂದೆ. BY ವಿಜೇಂದ್ರ ಸೇರಿದಂತೆ ಬಿಜೆಪಿ ಶಾಸಕರು ಸೇರಿ ಇದು ಮಾಡಿರೋದು ನಿಮ್ಗೆ ದುಡ್ಡೆಲ್ಲ ಅಳಿತಾ ಇಲ್ಲ. ಕೊಡ್ತಿರೋ ದುಡ್ಡಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತ ದುಡ್ಡು ನಿಮ್ಗೆ ಅವಮಾನ ಮಾಡ್ತಾರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ನು ನಿಮ್ಮ ಪರವಾಗಿ ನಾವು ಏನು ಹೋರಾಟ ಮಾಡ್ಬೇಕು ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರು ಮಾಡ್ಕೊಂಡು ಸರ್ ತಂದೆ ಅಲ್ಲೇ ಐದು ಹೆಣ್ಣು ಮಕ್ಕಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ನಾವು ಮಾತಾಡ್ಕೊಂಡು ನೀವು ಹೆಣ್ಣು ಮಕ್ಕಳಲ್ಲ. ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ಧೈರ್ಯಕ್ಕೆ ನಾವು ಏನ್ ನಿಮ್ಗೆ ಸಪೋರ್ಟ್ ಮಾಡಿದ್ರು ಕಡಿಮೆ. ಅವರು ಸ್ವತಃ ತಮ್ಮ ಓದಿಸೋರು ಅದೇ ಹೇಳೋದು ತಮ್ಮನಿಗೆ ಬೆಳೆಸಿ ಸಚಿನ್ ಪಾಂಚಾಳಿ ಅವರ ಆತ್ಮಹತ್ಯೆ ಪ್ರಕರಣವನ್ನ CBIಗೆ ಕೊಡಬೇಕು ಅನ್ನೋದು ಸಚಿನ್ ಪಾಂಚಾಳಿ ಅವರ ಕುಟುಂಬಸ್ಥರ ಆಗ್ರಹ ಆಗಿದೆ. BY ವಿಜೇಂದ್ರ ಮತ್ತೆ ಬಿಜೆಪಿಯ ತಂಡ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ ಈ ಬೇಡಿಕೆಯನ್ನ ವಿಜೇಂದ್ರ ಅವರ ಬಳಿ ಇಟ್ಟಿದ್ದಾರೆ ಅವರ ಸಹೋದರಿಯರು. ಸಚಿನ್ ಪಾಂಚಾಳಿ ಮೃತ ಸಚಿನ್ ಪಾಂಚಾಳಿ ಗುತ್ತಿಗೆದಾರ ಇವರ ಕುಟುಂಬಸ್ಥರು ಬಿಜೆಪಿಯ ತಂಡದ ಮುಂದೆ ಈ ಪ್ರಕರಣವನ್ನ ತಮ್ಮ ಸಹೋದರ ಸಚಿನ್ ಪಾಂಚಾಳಿ ಅವರ ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ವಿಜೇಂದ್ರ ಟೀಮ್ ಭೇಟಿಯನ್ನ ಕೊಟ್ಟಿದೆ. ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಯ ತಂಡ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ಕಟ್ಟಿ ತುಂಗಾವ್ ಗ್ರಾಮದಲ್ಲಿರುವ ಸಚಿನ್ ಪಾಂಚಾಳಿ ಅವರ ಮನೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. BSYಗೆ ಅಂದರೆ BYವಿಗೆ ವಿಜೇಂದ್ರಗೆ ಬೀದರ್ ಕಲಬುರಗಿ ಬಿಜೆಪಿ ಶಾಸಕರು ಸಾಥ್ ಕೊಟ್ಟಿದ್ದಾರೆ. BY ವಿಜೇಂದ್ರ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ. BYV ಜೊತೆಗೆ ಬೀದರ್ ಕಲಬುರಗಿಯ ಬಿಜೆಪಿ ಶಾಸಕರು ಕೂಡ ಸಾಂತ್ವನ ಹೇಳಿದ್ದಾರೆ. ನೋಡಿ, ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ವಿಪಕ್ಷ ಸದಸ್ಯ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಇದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬೀದರ್ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಇವರೆಲ್ಲರೂ ಕೂಡ ಸಚಿನ್ ಪಾಂಚಾಳಿಯವರ ಮನೆಗೆ ಹೋಗಿ ಅವರ ಸಹೋದರಿಯರು ಹಾಗೆ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಮಾಡಿದ್ದಾರೆ. ಆ ಮೂಲಕ ಸಚಿನ್ ಪಾಂಚಾಳಿಯವರ ಸಾವಿಗೆ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ಸರ್ಕಾರದ ಮುಂದೆ. BY ವಿಜೇಂದ್ರ ಸೇರಿದಂತೆ ಬಿಜೆಪಿ ಶಾಸಕರು ಸೇರಿ ಇದು ಮಾಡಿರೋದು ನಿಮ್ಗೆ ದುಡ್ಡೆಲ್ಲ ಅಳಿತಾ ಇಲ್ಲ. ಕೊಡ್ತಿರೋ ದುಡ್ಡಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತ ದುಡ್ಡು ನಿಮ್ಗೆ ಅವಮಾನ ಮಾಡ್ತಾರ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ನು ನಿಮ್ಮ ಪರವಾಗಿ ನಾವು ಏನು ಹೋರಾಟ ಮಾಡ್ಬೇಕು ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರು ಮಾಡ್ಕೊಂಡು ಸರ್ ತಂದೆ ಅಲ್ಲೇ ಐದು ಹೆಣ್ಣು ಮಕ್ಕಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಮಾತಾಡ್ಕೊಂಡು ನಾವು ಮಾತಾಡ್ಕೊಂಡು ನೀವು ಹೆಣ್ಣು ಮಕ್ಕಳಲ್ಲ.
ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ನಿಮ್ಮ ಧೈರ್ಯಕ್ಕೆ ನಾವು ಏನ್ ನಿಮ್ಗೆ ಸಪೋರ್ಟ್ ಮಾಡಿದ್ರು ಕಡಿಮೆ. ಇನ್ನೊಂದು ಸರ್ ಅವರು ಸ್ವತಃ ತಮ್ಮಗ ಓದಿಸೋರು ಅದೇ ಹೇಳೋದು. ತಮ್ಮನಿಗೆ ಅದು ಬೆಳೆಸಿ ಮಾಡಿದಂತ ಸಚಿನ್ ಪಾಂಚಾಳಿ ಅವರ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅನ್ನೋದು ಸಚಿನ್ ಪಾಂಚಾಳಿ ಅವರ ಕುಟುಂಬಸ್ಥರ ಆಗ್ರಹ ಆಗಿದೆ. PY ವಿಜೇಂದ್ರ ಮತ್ತೆ ಬಿಜೆಪಿಯ ತಂಡ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ ಈ ಬೇಡಿಕೆಯನ್ನ ವಿಜೇಂದ್ರ ಅವರ ಬಳಿ ಇಟ್ಟಿದ್ದಾರೆ ಅವರ ಸಹೋದರಿಯರು. ಸಚಿನ್ ಪಾಂಚಾಳಿ ಮೃತ ಸಚಿನ್ ಪಾಂಚಾಳಿ ಗುತ್ತಿಗೆದಾರ ಇವರ ಕುಟುಂಬಸ್ಥರು ಬಿಜೆಪಿಯ ತಂಡದ ಮುಂದೆ ಈ ಪ್ರಕರಣವನ್ನ ತಮ್ಮ ಸಹೋದರ ಸಚಿನ್ ಪಾಂಚಾಳಿ ಅವರ ಗುತ್ತಿಗೆದಾರ ಸಚಿನ್ ನಿವಾಸಕ್ಕೆ ವಿಜೇಂದ್ರ ಟೀಮ್ ಭೇಟಿಯನ್ನ ಕೊಟ್ಟಿದೆ. ವಿಜೇಂದ್ರ ನೇತೃತ್ವದಲ್ಲಿ ಬಿಜೆಪಿಯ ತಂಡ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆ ಬಾಲ್ಕಿ ಕಟ್ಟಿ ತುಂಗಾವ್ ಗ್ರಾಮದಲ್ಲಿರುವ ಸಚಿನ್ ಪಾಂಚಾಳಿ ಅವರ ಮನೆ. ಸಚಿನ್ ಕುಟುಂಬಕ್ಕೆ ಸಾಂತ್ವನವನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. BSYಗೆ ಅಂದರೆ BYವಿಗೆ ವಿಜೇಂದ್ರಗೆ ಬೀದರ್ ಕಲಬುರಗಿ ಬಿಜೆಪಿ ಶಾಸಕರು ಸಾಥ್ ಕೊಟ್ಟಿದ್ದಾರೆ. BY ವಿಜೇಂದ್ರ ಗುತ್ತಿಗೆದಾರ ಸಚಿನ್ ಪಾಂಚಾಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಅವರ ಮನೆಯವರಿಗೆ ಸಾಂತ್ವನ ಹೇಳಿದ್ದಾರೆ. BYV ಜೊತೆಗೆ ಬೀದರ್ ಕಲಬುರಗಿಯ ಬಿಜೆಪಿ ಶಾಸಕರು ಕೂಡ ಸಾಂತ್ವನ ಹೇಳಿದ್ದಾರೆ. ನೋಡಿ, ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಇದ್ದಾರೆ. ವಿಪಕ್ಷ ಸದಸ್ಯ ಪರಿಷತ್ನ ಸದಸ್ಯ N ರವಿಕುಮಾರ್ ಇದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬೀದರ್ ಸ್ಥಳೀಯ ಮುಖಂಡರುಗಳಿದ್ದಾರೆ. ಬಿಜೆಪಿ ಮುಖಂಡರುಗಳು ಇವರೆಲ್ಲರೂ ಕೂಡ ಸಚಿನ್ ಪಾಂಚಾಳಿಯವರ ಮನೆಗೆ ಹೋಗಿ ಅವರ ಸಹೋದರಿಯರು ಹಾಗೆ ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಮಾಡಿದ್ದಾರೆ. ಆ ಮೂಲಕ ಸಚಿನ್ ಪಾಂಚಾಳಿಯವರ ಸಾವಿಗೆ ನ್ಯಾಯ ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದಾರೆ ಸರ್ಕಾರದ ಮುಂದೆ. BY ವಿಜೇಂದ್ರ ಸೇರಿದಂತೆ ಬಿಜೆಪಿ ಶಾಸಕರು ಸೇರಿ ಇದು ಮಾಡಿರೋದು ನಿಮ್ಗೆ ದುಡ್ಡೆಲ್ಲ ಅಳಿತಾ ಇಲ್ಲ. ಕೊಡ್ತಿರೋ ದುಡ್ಡಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕೊಡ್ತಿರ್ತಾರೆ ದುಡ್ಡು. ನಿಮ್ಗೆ ಅವಮಾನ ಮಾಡ್ತಾರ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ ಪರವಾಗಿ ನಾವ್ ಏನ್ ಹೋರಾಟ ಮಾಡ್ಬೇಕು ನಾವು ಖಂಡಿತ ಗಟ್ಟಿಯಾಗಿ ಹೋರಾಟ ಮಾಡ್ತೇವೆ. ಖಂಡಿತ ಕಾರ್ಯಕರ್ತರು ಮಾಡೋದು ಬೇಜಾರ್ ಮಾಡ್ಕೊಂಡು ಸರ್ ತಂದೆ ಅಲ್ಲಿದ್ದಾರೆ. 5 ಹೆಣ್ಮಕ್ಳು ನಾವು ಅಲ್ಲಿ ಬರುವಾಗಲೇ ಅಧ್ಯಕ್ಷರು ನಾವು ಒಂದ್ ನಿಮಿಷ ನಾವು ಮಾತಾಡ್ಕೊಂಡು ನೀವು ಹೆಣ್ಣು ಮಕ್ಕಳಲ್ಲ. ನಿಮ್ ಧೈರ್ಯ ಮೆಚ್ಚಬೇಕಾದ್ರೆ ನಿಮ್ಮ ಧೈರ್ಯಕ್ಕೆ ನಾವು ಏನ್ ನಿಮ್ಗೆ ಸಪೋರ್ಟ್ ಮಾಡಿದ್ರು ಕಡಿಮೆ. ಇನ್ನೊಂದು ಸರ್ ಅವರು ಸ್ವತಃ ತಮ್ಮಗ ಓದಿಸೋರು ಅದೇ ಹೇಳೋದು. ತಮ್ಮನಿಗೆ ಅದು ಬೆಳೆಸಿ ಮಾಡಿದಂತ ಸಚಿನ್ ಪಾಂಚಾಳಿ ಅವರ ಆತ್ಮಹತ್ಯೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅನ್ನೋದು ಸಚಿನ್ ಪಾಂಚಾಳಿ ಅವರ ಕುಟುಂಬಸ್ಥರ ಆಗ್ರಹ ಆಗಿದೆ. PY ವಿಜೇಂದ್ರ ಮತ್ತೆ ಬಿಜೆಪಿಯ ತಂಡ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ ಗುತ್ತಿಗೆದಾರ ಸಚಿನ್ ಅವರ ಮನೆಗೆ ಭೇಟಿ ಕೊಟ್ಟಾಗ ಈ ಬೇಡಿಕೆಯನ್ನ ವಿಜೇಂದ್ರ ಅವರ ಬಳಿ ಇಟ್ಟಿದ್ದಾರೆ ಅವರ ಸಹೋದರಿಯರು. ಸಚಿನ್ ಪಾಂಚಾಳಿ ಮೃತ ಸಚಿನ್ ಪಾಂಚಾಳಿ ಗುತ್ತಿಗೆದಾರ ಇವರ ಕುಟುಂಬಸ್ಥರು ಬಿಜೆಪಿಯ ತಂಡದ ಮುಂದೆ ಈ ಪ್ರಕರಣವನ್ನ ತಮ್ಮ ಸಹೋದರ ಸಚಿನ್ ಪಾಂಚಾಳಿ ಅವರ